ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಆತ್ಮೀಯವಾದ ಸುಸ್ವಾಗತ. ನಿನ್ನೆ ಚಿನ್ನದ ಬೆಲೆ ಕಮ್ಮಿ ಆಗಿತ್ತು. ಇವತ್ತು ಯಾವ ಮಟ್ಟಕ್ಕೆ ಚಿನ್ನದ ಬೆಲೆ ಏರಿಕೆ ಆಗಿದೆ ಅಂತ ಅಂದ್ರೆ ಎಕ್ಸ್ಪೆಕ್ಟ್ ಮಾಡಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಅಂತ ದೊಡ್ಡ ಮಟ್ಟದಲ್ಲಿ ಇವತ್ತು ಚಿನ್ನದ ಬೆಲೆ ಏರಿಕೆ ಆಗಿದೆ. ಇದರ ಪರಿಣಾಮ ಅಥವಾ ಇದಕ್ಕೆ ಇಷ್ಟೊಂದು ಎಫೆಕ್ಟ್ ಆಗೋದಕ್ಕೆ ಕಾರಣ ಮೊನ್ನೆ ಟ್ರಂಪ್ ಅವರು ಅಂದ್ರೆ USA ಪ್ರೆಸಿಡೆಂಟ್ ಅವರು ಯುದ್ಧನ ಮುಂದುವರಿಸ್ತೀನಿ ಅಂತ ಹೇಳ್ಬಿಟ್ಟು ರಾತ್ರೋರಾತ್ರಿ ಒಂದು ಸ್ಟೇಟ್ಮೆಂಟ್ ನ ಕೊಟ್ರು. ಇದಾದ್ಮೇಲೆ ಎಲ್ಲಾ ಕಡೆಯಿಂದ, ಎಲ್ಲಾ ದೇಶದ ಕಡೆ, ಬೇರೆ ಬೇರೆ ದೇಶದ ಕಡೆಯಿಂದ, ಎಲ್ಲಾ ಕಡೆಯಿಂದನು ಬೇಡ ನಿಲ್ಸಿ ಇದನ್ನ ಅಂತ ಹೇಳಿ ಒತ್ತಾಯನ ಹಾಕಿದ್ರು. ಅದಾದ್ಮೇಲೆ ಒಂದು ಕಡೆ ಅಟ್ಯಾಕ್ ಮಾಡಿದ್ರು. ಆಮೇಲೆ ಇಲ್ಲ ನಾನು ಒಂದು ವಾರ ಹೋಲ್ಡ್ ಮಾಡ್ತೀನಿ ಅಂತ ಅಂದ್ರು. ಮೇಜರ್ ಆಗಿ ಈ ಬಾರಿ ಒಡೆದಿರುವಂತದ್ದು ಎಲ್ಲಿ ಅಂತ ಕೇಳಿದ್ರೆ ಅಲ್ಯೂಮಿನಿಯಂ ಫ್ಯಾಕ್ಟ್ರಿಗೆ ಹೊಡೆತ ಬಿದ್ದಿರುವಂತದ್ದು. ಸೊ ಅಲ್ಯೂಮಿನಿಯಂ ಫ್ಯಾಕ್ಟ್ರಿ ನಿಮಗೆ ರಾ ಮೆಟೀರಿಯಲ್ಸ್ ಅಂಡರ್ ಬರುತ್ತೆ. ಅಲ್ಯೂಮಿನಿಯಂ ಪದಾರ್ಥಗಳನ್ನ ತುಂಬಾ ಅತಿ ಹೆಚ್ಚು ಕಿಚನ್ ಅಲ್ಲಿ ಬಳಕೆ ಮಾಡ್ತೀವಿ ನಾವುಗಳು. ಸೊ ಏನಾಗುತ್ತೆ, ಈಗ ಅದು ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗೆ ಮಾಡಿರೋ ಕಾರಣ ಮುಂದಕ್ಕೆ ಎಲ್ಲಾನು ಪ್ರಾಬ್ಲಮ್ಗಳು ಶುರುವಾಗುತ್ತೆ. ಇಲ್ಲಿ ರಾ ಮೆಟೀರಿಯಲ್ಗೆ ಹೊಡೆತ ಬಿತ್ತು. ಅದ್ರ ಜೊತೆಗೆ ಈಗ ಯುದ್ಧ ಶುರು ಅಂದಿದ ತಕ್ಷಣ ಚಿನ್ನದ ಬೆಲೆ ಏರುತ್ತೆ, ಯುದ್ಧ ಸ್ಟಾಪ್ ಅಂದಿದ ತಕ್ಷಣ ಚಿನ್ನದ ಬೆಲೆ ಇಳಿಯುತ್ತೆ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ರಿವರ್ಸ್ ಆಗ್ತಾ ಇರುತ್ತೆ. ಸೊ ಒಂದು ನೈಟ್ ಅಲ್ಲಿ ಆಗುವಂತ ಒಂದ್ ಸ್ವಲ್ಪ ಬದಲಾವಣೆ ಇಡೀ ಪ್ರಪಂಚಕ್ಕೆ ಇದು ಎಫೆಕ್ಟ್ ನ ತಗೊಂಡ್ಬರುತ್ತೆ. ಸೊ ಯುದ್ಧ ಮಾಡ್ತೀನಿ ಅಂತಾರೆ, ಯುದ್ಧ ಮಾಡಲ್ಲ ಅಂತಾರೆ. ಒಟ್ನಲ್ಲಿ ಯಾರ್ಯಾರಿಂದನೂ ಪೊಲಿಟಿಕಲ್ ಇಶ್ಯೂ ಇಂದ ಒಟ್ನಲ್ಲಿ ಜನಗಳು ಸಫರ್ ಆಗ್ತಾ ಇದ್ದಾರೆ. ಇಷ್ಟ ಆಗಿದೆ. ಇದರ ಕಾರಣದಿಂದ ಚಿನ್ನದ ಬೆಲೆ ಇವತ್ತು ಏರಿಕೆ ಆಗಿರೋದು. ಯಾಕಂದ್ರೆ ಯುದ್ಧ ಸ್ಟಾಪ್ ಅಂತ ಅಂದಿ ರಾತ್ರೋರಾತ್ರಿ ಅನೌನ್ಸ್ ಮಾಡಿದ್ರು. ರಾ ಮೆಟೀರಿಯಲ್ ಮೇಲೆ ಹೊಡೆತ ಬಿತ್ತು ಅಂಡ್ ಫ್ಯಾಕ್ಟ್ರಿ ಕೂಡ ಅಲ್ಲಿ ಹೋಯ್ತು. ಹಾಗಾಗಿ ಎಲ್ಲ ಪ್ರೈಸು ಇನ್ನು ಮುಂದೆ ಏರಿಕೆ ಸಾಧ್ಯತೆ. ಪೆಟ್ರೋಲ್ ಬೆಲೆ ಕೂಡ ಏರಿಕೆ ಸಾಧ್ಯತೆ ಆಗ್ತಾ ಇದೆ. ಮೊನ್ನೆ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ಆಗಿದೆ. ಸೊ ಪೆಟ್ರೋಲ್ ಬೆಲೆ ಕೂಡ ಏರಿಕೆ ಸಾಧ್ಯತೆಗಳು ಅತಿ ಶೀಘ್ರದಲ್ಲಿ ಇದೆ. ಇವತ್ತಿನ 24 ಕ್ಯಾರೆಟ್ ಚಿನ್ನ ನೋಡೋಣ. 15,382 ರೂಪಾಯಿ. 15,000 ದಾಟಿ ಮುಂದಕ್ಕೆ ಹೋಗಿ ತುಂಬಾ ದಿನ ಆಗೋಯ್ತು. ಕಮ್ಮಿ ಆಗುತ್ತೆ ಅನ್ಕೊಂಡ್ವಿ. ಈಗ ಮುಂದಕ್ಕೆ ಹೋಯ್ತು. ನೆನೆ 14,984 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನಕ್ಕೆ 1,53,820. ನೆನೆ 1,49,840. ನೆನೆಗೂ ಇವತ್ತಿಗೂ 398 ರೂಪಾಯಿ ಏರಿಕೆ ಆಗಿದೆ 1 ಗ್ರಾಮ್ಗೆ. 10 ಗ್ರಾಮಿನ ಚಿನ್ನಕ್ಕೆ 3,980 ರೂಪಾಯಿ. ಆಲ್ಮೋಸ್ಟ್ 4,000 ರೂಪಾಯಿ ಅಂತ ಇಟ್ಕೊಳ್ಳಿ. 20 ರೂಪಾಯಿ ಕಮ್ಮಿ 4,000 ರೂಪಾಯಿಗೆ. ಅಷ್ಟು ಬೆಲೆ ಇವತ್ತು ಜಾಸ್ತಿ ಆಯ್ತು ಒಂದೇ ದಿನ. 22 ಕ್ಯಾರೆಟ್ ಚಿನ್ನನು ಬೆಲೆ ಜಾಸ್ತಿ ಆಗಿದೆ. ಇವತ್ತು 14,100 ರೂಪಾಯಿ ಇದೆ. ನೆನೆ 13,735 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನಕ್ಕೆ 1,41,000 ರೂಪಾಯಿ ಆಗುತ್ತೆ. ನೆನೆ 1,37,350. ನೆನೆಗೂ ಇವತ್ತು 365 ರೂಪಾಯಿ ಏರಿಕೆ ಆಗಿದೆ. 3,650 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ ಏರಿಕೆ ಆಗಿದೆ. 18 ಕ್ಯಾರೆಟ್ ಚಿನ್ನ 11,537. ನೆನೆ 11,238. 10 ಗ್ರಾಮಿನ ಚಿನ್ನಕ್ಕೆ 1,15,370. ನೆನೆ 1,12,380. ನೆನೆಗೂ ಇವತ್ತು ನಿಮಗೆ 299 ರೂಪಾಯಿ ಏರಿಕೆ ಆಗಿದೆ. 2,999 ರೂಪಾಯಿ ಇವತ್ತು 10 ಗ್ರಾಮಿನ 18 ಕ್ಯಾರೆಟ್ ಚಿನ್ನಕ್ಕೆ ಏರಿಕೆ ಆಗಿದೆ. ಸೊ ಸಿಕ್ಕಾಪಟ್ಟೆ ಪ್ರೈಸು ಜಾಸ್ತಿ ಆಗಿದೆ ತುಂಬಾನೇ. ಅಂಡ್ ಬೆಳ್ಳಿಯ ದರ ಕೂಡ ಏಕಾಏಕಿ ಕಳೆದ ವಾರ ಕಂಪ್ಲೀಟ್ಲಿ ಒಂದೇ ಬೆಲೆಯಲ್ಲಿ ಓಡ್ತಿತ್ತು. ಆದ್ರೆ ಇವತ್ತು ಒಂದೇ ಸತಿ 1 kg ಬೆಳ್ಳಿಗೆ 10,000 ರೂಪಾಯಿ ಜಾಸ್ತಿ ಆಗಿದೆ. ಅಲ್ಲಿಗೆ 10 ರೂಪಾಯಿ 1 ಗ್ರಾಮಿನ ಬೆಳ್ಳಿಗೆ ಜಾಸ್ತಿ ಆಗಿ ಇವತ್ತು 260 ರೂಪಾಯಿ 1 ಗ್ರಾಮಿನ ಬೆಳ್ಳಿ ಆಗುತ್ತೆ. 2,60,000 ರೂಪಾಯಿ 1 kg ಬೆಳ್ಳಿಗಾಗುತ್ತೆ. 2.5 ಲಕ್ಷದಲ್ಲಿ ಇತ್ತು. ಬಟ್ ಇವಾಗ ಎಲ್ಲ ಒಂದು ಸೈಡ್ ಎಫೆಕ್ಟ್ಸ್ ಗಳಾಗಿ ಇವಾಗ ಚಿನ್ನ ಮತ್ತು ಬೆಳ್ಳಿ ಇವತ್ತು ವಿಪರೀತವಾಗಿ ಏರಿಕೆ ಆಗಿದೆ. ಸೊ ಸದ್ಯದ ಮಟ್ಟದಲ್ಲಿ ಇದಿಷ್ಟು ಬೆಳವಣಿಗೆಗಳು ಹಾಗೆ ಇಷ್ಟೊಂದು ಬೆಲೆ ಏರಿಕೆಗಳು ನಮಗೆ ಕಾಣಿಸ್ತಾ ಇರುವಂತದ್ದು. GST ಮೇಕಿಂಗ್ ವೇಸ್ಟೇಜ್ ಆಡ್ ಆಗಿರಲ್ಲ, ಅದನ್ನ ಬಿಟ್ಟು ನೀವು ಲೆಕ್ಕ ಹಾಕೊಳ್ಳಿ. ಸೊ ಇದು ಇವತ್ತಿನ ಚಿನ್ನ ಮತ್ತು ಬೆಳ್ಳಿ ದರದ ಬಗ್ಗೆ ಇನ್ಫಾರ್ಮೇಶನ್. ಸಿಗೋಣ ಇನ್ನೊಂದಷ್ಟು ವಿಡಿಯೋಲಿ. ನಮಸ್ಕಾರ.